ಸರ್ ಇದು ತುಂಬ ಲೈನು ಲೆಂತ್ ಆಗಿರ್ಬೋದು, ಜೋರಾಗಿದೆ. ಯಾವ ಬ್ಲಡ್ ಲೈನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ ಈ ಕರು ನೋಡಿದಾಗ ಸ್ಟಾರ್ಟಿಂಗ್ ಬೆಡ್ ಲೈನ್ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಕರು ನೋಡಿ ತಗೋಬೇಕು ಅಂತ ಅನ್ನಿಸ್ತು, ತಗೊಂಡೆ. ಆಮೇಲೆ ಎಲ್ಲ ಹೇಳಿದ್ರು. ಇದು ಬಸಪ್ಪ ಅವ್ರ ಹತ್ರ ಒಂದು ದೋರಿ ಇತ್ತು, ಅದು ಯಲವಳ್ಳಿ ಶಿವಲಿಂಗಣ್ಣಗೆ ಬಂದಿತ್ತು ಕಬ್ಬಾಳ ಹತ್ರ. ಅವತ್ತಿಂದ ಸಾಲ್ಬನಿಯಲ್ಲೆಲ್ಲ ಬಂದಿತ್ತು. ಆ ಓರಿಗೆ ಹುಟ್ಟಿದ್ದು ಅಂತ ಹೇಳಿದ್ರು. ಅದು ಯಗ್ನೂರು ಬ್ಲಡ್ ಲೈನೇ ಓರಿ, ಆ ಓರಿ. ಇದ್ರ ಅಮ್ಮನೂ ಯಗ್ನೂರು ಬ್ಲಡ್ ಲೈನೇ. ತುಂಬ ಪನ್ನಾಗಿರ್ಬೋದು, ಕೈ ಕಾಲೆಲ್ಲ ಜೋರಾಗಿದೆ. ಇದ್ರ ಅಮ್ಮನೂ ಯಗ್ನೂರು ಬ್ಲಡ್ ಲೈನೇ. ಹಂಗಾಗಿ ಇದು ಯಗ್ನೂರು ಬ್ಲಡ್ ಲೈನು ಅಂತ ಹೇಳ್ತಾವ್ರೆ. ನಾವು ಎಲ್ಲಿ ಇದು ಮಾಡ್ಕೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಇವನು ಗೋಯೆಲ್ಲ ನೋಡ್ಬಿಟ್ಟಿದ್ರೆ ಹಂಗೆ ಹಿಂಗೆ ಅಂತಾರೆ ಅಂದ್ಬಿಟ್ಟು ನಾವು ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಒಂದು ನೋಡಿದ್ರೆ ಎಲ್ಲ ಲಕ್ಷಣಗಳು ಕಾಣಿಸ್ತದ್ರ ಅದು ಜಾಸ್ತಿ ತೋರುತ್ತೆ, ಯಗ್ನೂರು ಬ್ಲಡ್ ಲೈನ್ ಅಂತ ತೋರಿಸುತ್ತೆ. ಚಿಕ್ಕದ್ರಲ್ಲಿ ಕರುನಲ್ಲಿ ಭಾರಿ ಚೆನ್ನಾಗಿತ್ತು ಬಣ್ಣ. ಅದು ಏನೋ ಅಲ್ಲಿ ತಮಿಳ್ನಾಡಲ್ಲಿ ಹಿಂಗೆ ಆಗೈತೆ, ಹೋಗ್ತಾ ಇದೆ. ನೋಡೋಣ, ಸಾಕಣ. ಅದ್ರ ಬಗ್ಗೆ ಏನು ಓಪ್ ಇಟ್ಕೊಬೇಡ್ದು ಜಾಸ್ತಿ. ಮೊದಲು ಸಾಕಣ. ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಇಲ್ಲ, ಇನ್ನೂ ಅಲ್ಲ. ತುಂಬ ಬೆಳೀತದೆ ಓರಿ, ದೊಡ್ಡೋರಿ ಆಗುತ್ತೆ. ಇನ್ನೂ ಅಲ್ಲಾಗಿಲ್ಲ, ಸಾಕಣ ಒಂದಷ್ಟು ದಿನ. ಸರ್ ಇದು ನಿಮಗೆ ಏನು ಬೆಲೆ ಆಯಿತು ಸರ್? ಇದು ತಮಿಳ್ನಾಡಲ್ಲಿ 1,55,000 ನನಗೆ. ಖರ್ಚು ಬಾಡಿಗೆ ಏನೂ ಅಲ್ದೇ ಕ್ಯಾಶೇ 1,55,000 ನನಗೆ. ತಮಿಳ್ನಾಡಲ್ಲಿ ಸುಮಾರು ಕರುಗಳು ಇರ್ತವೆ, ಅದಕ್ಕೆ ಯಾಕೆ ಕಡೆ ಹೋಗ್ತೇವೆ ಅಂತ ಗೊತ್ತಿಲ್ಲ. ಅಲ್ಲಿ ಇವಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಹಳ್ಳಿಯರು 10 ರೂಪಾಯಿ ಯಾರು ಜಾಸ್ತಿ ಕೊಡ್ತಾರೆ ಅವರು ಕರ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿಂದ ಕೊಟ್ಬಿಡ್ತಾರೆ, ಮತ್ತೆ ಅಲ್ಲಿಂದನೇ ತಗೊಂಡ್ಬರ್ತಾರೆ, ಏನು ಮಾಡೋಂಗಿಲ್ಲ. ನಮ್ಮ ಹಳ್ಳಿಯರು ಏನು ಮಾಡ್ತಾರೆ ಅಂದರೆ ನಮ್ಮ ತಾವು ಹುಟ್ಟಿದಾಗ ಸರಿಯಾಗಿ ತಗೊಳ್ಳಲ್ಲ. ಏಯ್ ಬಾ ತೆಗಿ, ಬೈ ಕಡಿಕೆ. ಸರಿಯಾಗಿ ಕೇಳಲ್ಲ, ತಗೊಳ್ಳಲ್ಲ. ಅವರು ಏನು ಮಾಡ್ತಾರೆ, ಕೊಟ್ಬಿಡ್ತಾರೆ. ಹೆಂಗೆ ಬಂದರು ತಮಿಳ್ನಾಡರು, ಅವರು ಏನೇನು ಅವರು ಏನು ಸಾಕ್ತಾರೆ, ಪರವಾಗಿಲ್ಲ. ಚೆನ್ನಾಗಿ ರೆಡಿ ಮಾಡಿ ಮತ್ತೆ ನಮ್ಮ ಕೈಗೆ ಕೊಡ್ತಾರೆ, ಪರವಾಗಿಲ್ಲ. ಅವರು ಅಂತೇರು ಕಲೆಗಾರರು ಇರೋದ್ರಿಂದ ನಮ್ಮ ಕೈಗೆ ಓರಿ ಸಿಗ್ಬೇಕು. ಲೆಕ್ಕದಲ್ಲಿ ತಮಿಳ್ನಾಡು ತಗೋಯ್ತಾರೆ ಅನ್ನೋದಲ್ಲ, ತಮಿಳ್ನಾಡವ್ರು ತಗೋಗಿರೋದ್ರಿಂದ ನಮ್ಮ ಕೈಗೂ ಓರಿಗಳು ಇವತ್ತು ಸಿಗ್ಬೇಕಾರೆ ಎಲ್ಲರ ಕೈಗೆ. ಈಗ ಏನಾಗ್ಬಿಟ್ಟಿದ್ದಾರೆ, ನಮ್ಮ ಕಡೆ ತಮಿಳ್ನಾಡಿಗೆ ಹೋಗಿ ತಗೊಳಕ್ಕಿರ್ಬಿಟ್ಟಿದ್ದಾರೆ. ಅದನ್ನೇ ಇಲ್ಲಿ ತಗೊಂಡು ಸಾಕಿದ್ರು ಆಯ್ತದೆ. ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಅಲ್ಲಿಗೆ ಹೋಗಿ ತರಕ್ಕಿರ್ತವ್ರೆ. ಈಗ ಅವರು 1.5 ಸಾಕೋದ್ಕಿಂತಾನೆ ನಮಗೂ ಓರಿಗಳು ಸಿಗ್ತಾ ಇರೋದು. ಅವರು ಸಾಕ್ಲಿಲ್ಲ ಅಂದರೆ ಇನ್ನೂ ಕಷ್ಟ ಆಗೋದು ಓರಿಗಳದು. ಇಲ್ಲ, ಎಲ್ಲ ತೊಡೆ ಹಾಕ್ಬಿಡೋರು ಈ ಕಡೆ, ಆಲ್ಮೋಸ್ಟ್ ಎಲ್ಲ ತೊಡೆ ಹಾಕ್ಬಿಡ್ತಾರೆ. ಹಂಗೆ ಆಗೋಯ್ತದೆ. ಈಗ ಅವರು ಚಿಕ್ಕದಪ್ಪ ಆಗ್ತಾ ತಗೊಂಡೋಗಿ ಪಾಪ ಅವರು ಮಕ್ಕಳು ಸಾಕ್ತಾನೆ ಸಾಕಿ ಅವರು ಏನೋ ಕೇರ್ ಅವ್ರಿಗೆ ಆಗೋಷ್ಟು ಮಾಡಿ ಕೊಡ್ತಾರೆ. ಏನು ಮಾಡೋಕೆ ಆಯ್ಕಿಲ್ಲ. ಸರ್ ಇದನ್ನು ಅಲ್ಲಾಗಕ್ಕೆ ಇನ್ನೂ ಸುಮಾರು ದಿನ ಬೇಕು? ಸರ್ ಅಲ್ಲಾಗಕ್ಕೆ ಇನ್ನೂ ಸುಮಾರು ದಿನ ಬೇಕು. ಸಾಕನ ಎಲ್ಲ ಗಂಟ 2 ವರ್ಷ ತುಂಬಿಲ್ಲ ಅನ್ಕೋತೀನಿ. ಇನ್ನೂ 2 ವರ್ಷ ತುಂಬಿಲ್ಲ, ಇನ್ನೂ ತುಂಬಿಲ್ಲ, 2 ವರ್ಷ ಆಗಿಲ್ಲ. ಅಂದರೆ ಇನ್ನೂ ತಡೀತದೆ. ಅಲ್ಲಾಗ ತಕ್ಕ ಓರಿ ಬಿಡಲ್ಲ. ಯಾರು ಕೇಳಿದಾರಾ? ಇದನ್ನು ಕೇಳ್ಬೋದು ಅನ್ಕೋತೀನಿ, ಹಸುಗೆ ಬಂದವರು ಹೇಳ್ತಾರೆ. ಕೇಳಿರೋ ಸುದ್ದಿ ಎಲ್ಲ ಯಾಕೆ ಕೇಳೋದು? ಅಲ್ಲ, ಹಸುಗೆ ಓರಿ ಬಿಡಿ ಅಂತ ಕೇಳ್ತಾರೆ. ಅದನ್ನು ಕೇಳ್ತಾರೆ, ಏನಿಲ್ಲ ಬಿಡಿ ಅಂತ ಕೇಳ್ತಾರೆ. ಅವ್ರಿಗೇನು ಜನಕ್ಕೇನು ಕೇಳ್ತಾರೆ. ಅದು ಒಂದಷ್ಟು ದಿನ ತಡೆದೇ ಬಿಡ್ಬೇಕಲ್ವ? ಒಳ್ಳೇದು, ಅಲ್ಲಾಗ ತಕ್ಕ ತಡೆದೇ ಬಿಡ್ಬೇಕು. ಸುಮ್ಮನೆ ಏನೋ ನೋಡೋಣ ಅಂದ್ಬಿಟ್ಟು 1-2 ವರ್ಷಗಳಿಗೆ ಸುಮ್ಮನೆ ಆರಿಸ್ದು. ಇನ್ನೂ ಅದಕ್ಕೆ ಅಷ್ಟು ಇದಿಲ್ಲ, ಕಲಿಕೆ ಇಲ್ಲ. ಆ ಕಟ್ಟಿಲ್ಲ, ಏನು ಈಡ್ ಮಾಡಿಲ್ಲ. ಸುಮ್ಮನೆ ಆ ಥರ ಇದು ಮಾಡಿಬಿಟ್ಟು ಇರಲಿ ಒಂದಷ್ಟು ದಿನ ಸಾಕದ ಅಂದ್ಬಿಟ್ಟು ಏನು ಬಿಟ್ಟಿಲ್ಲ. ಅಲ್ಲಿಂದ ಈಚೆ ಸಾಕಣ. ಸ್ವಾಮಿ ಮೇಡಮ್, ಹಂಗೆ ತಮ್ಮ ಮೊಬೈಲ್ ನಂಬರ್ ಹೇಳಿ. 9632928646. ಅಂದರೆ ಎನಿ ಟೈಮ್ ನಿಮ್ಮ ಹತ್ರ ಓರಿಗಳು ಇದ್ದೇ ಇರ್ತವೆ? ಇರ್ತವೆ ಎನಿ ಟೈಮ್.